ಇವಾಗ ಪರಿಚಯ ಮಾಡಿಕೊಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಹೇಳೋಣ. ಒಂದು ಒಳ್ಳೆ ಪಾತ್ರ ಆಗಿ ವಿಜಯ್ ಸರ್ ಕಾಣಿಸ್ಕೊಳ್ತಾರೆ ಇಲ್ಲಿ. ತಂದೆ ಅಂದರೆ ವಿಜಯ್ ಸರ್ ಆಲ್ಮೋಸ್ಟ್ 45 to 50 ಏಜಲ್ಲೇ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಇದು ತುಂಬ ವಿಶೇಷ. ಅಂದರೆ ವಿಜಯ್ ಸರ್ ಒಂದು ಪಾತ್ರ, ಆ ಪಾತ್ರನೇ ಇದು ಸಿನಿಮಾದ ಜೀವಾಳ. ತುಂಬ ವಿಶೇಷವಾದ ಪಾತ್ರ. ಅವರು ಯಂಗರ್ ಪೋರ್ಷನ್ಸೇ ಇರಲ್ಲ ಸಿನಿಮಾದಲ್ಲಿ, ಸ್ವಲ್ಪ ಅಷ್ಟೇ ಇರುತ್ತೆ. ಇದು ಅಂದರೆ ಆ ಏಜ್ ಕ್ಯಾರೆಕ್ಟರ್ ಅವ್ರು ಒಪ್ಕೊಂಡಿದ್ದಾರೆ, ಆ ಪಾತ್ರ ಎಷ್ಟು ಚೆನ್ನಾಗಿರ್ಬೋದು. ಮತ್ತು ವಿಜಯ್ ಸರ್ ಒಂದು ಬೇರೆ ಥರದ ಒಂದು ಪ್ರಯತ್ನ ಹೇಗೆ ಅವರು ಒಪ್ಕೊಂಡಿದ್ದಾರೆ ಅಂದರೆ ಇದಕ್ಕೆ ಸಾಕ್ಷಿ ಅಷ್ಟೇ. ಸೊ ಈ ಪಾತ್ರನ ಆ ಹೀರೋ ಒಪ್ಕೊಂಡಿದ್ದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತೊಮ್ಮೆ ಇದಕ್ಕೂ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಥರದ ಕಥೆಗಳು ಬರಿಬೇಕಂದ್ರೆ ಅವರು ಒಪ್ಕೊಳ್ಬೇಕು. ನಾವು ಬರಿತೀವಿ, ಇನ್ನು ಯಾರೋ ಬರೀತಾರೆ, ನಾವು ಬರ್ಕೊಳ್ಳೋದು ಪ್ರಶ್ನೆನೇ ಅಲ್ಲ. ಆ ಹೀರೋ ಇದನ್ನು ಮಾಡಬೇಕು ಅಂತ ಅವರು ಒಂದು ಸ್ಟೆಪ್ ಹಿಡಿದು ಆ ಪಾತ್ರ ಬಂದು ಮಾಡೋದಿದೆಯಲ್ಲ, ಅದು ಇದರದ್ದು ಈ ಸಬ್ಜೆಕ್ಟ್ ಆಗೋಕ್ಕೆ ಮೇನ್ ಕಾರಣ ವಿಜಯ್ ಸರ್ ಅವ್ರ ಒಪ್ಪಿಗೆ. ಸೊ ಆ ಪಾತ್ರನೇ ಇದು ಸಿನಿಮಾ. ಇನ್ನು ಮುಂದಿನ ದಿನಗಳಲ್ಲೆಲ್ಲ ಹೇಳ್ತೀನಿ, ಇವಾಗಲೇ ಎಲ್ಲ ಬೇಡ. ಶೂಟಿಂಗ್ ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಶೂಟಿಂಗ್ ಒಂದು ವಿಲೇಜ್ ಇಲ್ಲೇ ಒಂದು ಸೆಟ್ ಆಗ್ತಿದ್ವಿ, ಮೈಸೂರು, ಕೋಲಾರ ಮತ್ತು ಗುಡಿಬಂಡೆ. ಸೊ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಸ್ವಲ್ಪ ಡ್ರೈ ಒಣ ಪ್ರದೇಶಗಳಲ್ಲಿ ಶೂಟ್ ಮಾಡ್ತೀವಿ. ತುಂಬ ಒಳ್ಳೆ ಸಬ್ಜೆಕ್ಟ್ ಇದು. ಯಾಕಂದರೆ ಸ್ವಲ್ಪ 90s ಇಟ್ಕೊಂಡೆ, 90s ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಮಾಡಿರುವಂಥ ಕಥೆ ಇರೋದ್ರಿಂದ ಅದು ಆ ಜಾಗಗಳನ್ನ ಹುಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ. ಈಗ ಸದ್ಯ ನಾವು ಮೈಸೂರು, ಕೋಲಾರ, ಗುಡಿಬಂಡೆ. ಮೈಕ್ ಎತ್ಕೊಂಡ್ರೆ ಹೇಳಿ ಹೇಳಿ ಕೇಶವಮೂರ್ತಿ ಸರ್ ಹೇಳಿದ್ರೆ ಇರ್ತದೆ. ಹಾಂ ಸರ್, ನಮ್ಮದು ಆಲ್ಮೋಸ್ಟ್ ಸ್ವಲ್ಪ ರಿಯಲ್ ಇನ್ಸಿಡೆಂಟ್ಗಳೇ, ಜೀವನದಲ್ಲಿ ನೋಡಿದ್ದು, ಕೇಳಿದ್ದು, ಮತ್ತು ಸ್ವಲ್ಪ ಓದಿದ್ದು, ಇದ್ರ ಮಿಶ್ರಣ ಇರುತ್ತೆ. ಅಂದರೆ ಕಾಟೇರ ಮತ್ತು ನನ್ನ ಗುರು ಶಿಷ್ಯರು ಆ ಥರದ ಅನುಭವಗಳನ್ನೇ ಇಟ್ಕೊಂಡು ಈ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕತೆ ಹಳ್ಳಿ ಕತೆ ಅಂತ ಹೇಳಿದ್ರಿ. ಹಾಂ, ನೀವು ಕಾಟೇರ ಮಾಡ್ಬೇಕಾದ್ರೆ ನಿಮ್ಮ ಭಾಗ ಅಂತ ಹೇಳಿದ್ರಿ ಅದನ್ನ. ಹಾಂ ಹೌದು. ನೀವು ಆ ಭಾಗದವ್ರೆ. ಹಾಂ, ಬಟ್ ನಿಮ್ ಕೋಲಾರ ನಿಮ್ಗೆ ಅಷ್ಟು ಗೊತ್ತಿಲ್ಲ. ಆ ಭಾಗದ ಕತೆ ನಿಮ್ಗೆ ಎಲ್ಲಿ ಒಳಿತು ಮತ್ತೆ ಎಲ್ಲಿ ಓದಿದ್ದ ಕೇಳಿದ್ದ ಹೇಗೆ ಅಂತ? ಇದು ಕೋಲಾರದಲ್ಲೇ ನಡಿಬೇಕಂತಿಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ನಡೆಯುವ ಕಥೆನೇ. ಬಟ್ ಕೋಲಾರ ಭಾಗದಲ್ಲಿ ಇಟ್ಟರೆ ಚಂದ ಅಂತ ಇಟ್ಟಿದ್ದು. ಕಾಟೇರ ಆಲ್ಸೋ ಬರೀ ಮಂಡ್ಯದಲ್ಲೇ ನಡಿಬೇಕಂತ ಏನಿಲ್ಲ, ಎಲ್ಲ ಕರ್ನಾಟಕದಲ್ಲಿ ನಡೀತಿದೆ. ಮಂಡ್ಯದಲ್ಲಿ ಇಟ್ಟರೆ ಚಂದ ಅಂತ ಅಲ್ಲಿಟ್ಟಿವಿ. ಇದು ಎಲ್ಲ ಹಳ್ಳಿಗಳಲ್ಲೂ ನಡೆಯುವ ದುರಂತ ಇದು. ಸೊ ಅಲ್ಲಿಟ್ಟರೆ ಸ್ವಲ್ಪ ಆ ಬಾರ್ಡ್ರು, ಆ ಇಶ್ಯೂಗಳು ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅದು ಫಿಕ್ಸ್ ಮಾಡಿದ್ವಿ. ಮತ್ತು ನನಗೆ ಮಾಸ್ತಿ ಅವ್ರೂರು, ಅವ್ರ ಸ್ಲ್ಯಾಂಗ್ ನನಗೆ ಇನ್ನೂ ಹಿಡಿತ ಸಿಗುತ್ತೆ ಅನ್ನೋದಕ್ಕೆ ಒಬ್ರು ಬೇಕು ನನಗೆ. ಆ ಸ್ಲ್ಯಾಂಗ್ ಹಿಡಿತ ನನಗಿಲ್ಲ. ಮತ್ತು ವಿಜಯ್ ಸಾರು ಜಂಗ್ಲಿಯಲ್ಲಿ ತುಂಬ ಅದ್ಭುತವಾಗಿ ಆ ಸ್ಲ್ಯಾಂಗ್ನ ಬಳಸಿದ್ರು, ಕೋಲಾರ ಭಾಷೆನ. ನನಗೆ ಅದು ಭಾಳ ಇಷ್ಟ ಆಯಿತು. ಮತ್ತು ನನ್ನ ಕತೆಗೂ ಅದು ಒಪ್ಕೊಳ್ತಾ ಇತ್ತು. ನನಗೆ ಸಂಭಾಷಣೆಕಾರರು ಕೋಲಾರ ಮತ್ತು ಹೀರೋ ಕೋಲಾರ ಭಾಷೆಯನ್ನು ತುಂಬ ಹಿಡಿತದಲ್ಲಿ, ಆ ಭಾಗದ ಭಾಷೆನ ಹಿಡಿತಾ ಇರೋದ್ರಿಂದ ನಾನು ಆ ಊರಿಗೆ ಹೋಗ್ಬೇಕಾಯ್ತು. ವಿಜಯ್ ಸರ್ ಅವ್ರ ಮಗಳನ್ನ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಸಿದ್ದು ಯಾಕೆ? ಯಾಕಂದ್ರೆ ಐಡಿಯಾನೇ ಇರ್ಲಿಲ್ವಲ್ಲ ಅವ್ರ ಫ್ಯಾಮಿಲಿಯಲ್ಲಿ. ಐಡಿಯಾ ಇತ್ತ ಇಂಡಸ್ಟ್ರಿಗೆ ಕಳಿಸ್ಬೇಕು ಅಂತ ಅವ್ರನ್ನ? ಅಥವಾ ನೀವು ಇದನ್ನ ಈ ಸಿನಿಮಾ ಮೂಲಕ ಬಂದ್ರೆ ಒಂದು ಮೈಲೇಜು ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿದ್ದ, ಅಥವಾ ಬೇರೆ ಏನು ರೀಸನ್ ಏನು ಅಂತ? ಅಲ್ಲ, ಅವರು ತರಬೇಕು ಐಡಿಯಾ ಇತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಪಾತ್ರ ಸೃಷ್ಟಿ ಆದಮೇಲೆ ನಾನು ವಿಜಯ್ ಸರ್ಗೆ ಹೇಳ್ತಾ ಇದ್ದೆ. ಬಟ್ ಅವರು ಮುಂಬೈಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ರು, ಆ್ಯಕ್ಟಿಂಗ್ ಒಂದಿದು. ಸೊ ಅನುಪಮ್ ಖೇರ್ ಅವರು ಇದರಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ರು. ಆ ಒಂದು ಇಟ್ಕೊಂಡು ನಾನು ಅಪ್ರೋಚ್ ಮಾಡಿದೆ, ಸರ್ ಅವ್ರಿಗೆ ಆಸಕ್ತಿ ಇದೆ ಅಲ್ವಾ, ಸೊ ಈ ಪಾತ್ರ ನೀವು ದಯವಿಟ್ಟು ನೀವು ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರಿಯಲ್ ಆಗಿ ಆಫ್ ಸ್ಕ್ರೀನು ಕನೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಹೇಳಿದಾಗ ಅವರು ಪಾತ್ರ ತುಂಬ ಇಷ್ಟಪಟ್ಟಿದ್ರಿಂದ ಅದು ಆಯಿತು ಅಷ್ಟೇ. ಕತೆ ಏನು ಒಂದು ಏನ್ ಅನ್ಕೋಬಹುದು ಅಂದ್ರೆ, ಪೋಸ್ಟರ್ನಲ್ಲಿ ಒಂದು ಐ ಥಿಂಕ್ ದೇವಸ್ಥಾನ ಇದೆ, ಬೆಂಕಿ ಇದೆ, ಫ್ಲಾಗ್ ಇದೆ, ಕೇಸರಿ ಫ್ಲಾಗ್ ಇದೆ. ಅದು ಸಿನಿಮಾ ಕಥೆಯ ಜೀವಾಳ. ಒಂದು ತೇರು, ಒಂದು ಸುಟ್ಟಿರುವಂಥ ಒಂದು ಸಿಚುವೇಶನ್, ಅಂದರೆ ಅದ್ರ ಒಂದು ಜೀವಾಳ. ಅಂದರೆ ಅದು ತುಂಬ ವಿಚಾರಗಳನ್ನು ಹೇಳುತ್ತೆ. ಆ ಒಂದು ಇಮೇಜ್ ಇದೆ ಅಲ್ವಾ, ತುಂಬ ವಿಚಾರಗಳನ್ನ ಹೇಳುತ್ತೆ. ಆ ಹೀರೋ ಅದನ್ನ ತಡಿತಾರೋ, ಅವರೇ ಇದು ಮಾಡಿದಾರೋ ಏನೋ, ತುಂಬ ವಿಚಾರಗಳನ್ನ ಇಟ್ಕೊಂಡು ಅದು ಪೋಸ್ಟರ್ ಇದು ಮಾಡ್ತಿದ್ದೀನಿ. ಬಟ್ ಆ ಸಿನಿಮಾದ, ನಮ್ಮ ಸಿನಿಮಾದ ಜೀವಾಳನೇ ಅದು. ಆ ಹೀರೋ ಕ್ಯಾರೆಕ್ಟರ್ನ ಬದಲಾವಣೆ ಅಲ್ಲಿಂದ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ಆ ಥೀಮ್ ಪೋಸ್ಟರ್ ನಾವು ಅಲ್ಲಿ ಇದು ಮಾಡಿದ್ದು ಅಷ್ಟೆ. ಹಾಂ, ಅದು
ಕೆಲವು ಭಾಗಗಳನ್ನ ಇಟ್ಕೊಂಡು ಮಾಡಿದ್ದೀನಿ. ಹೇಳ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ಮೀಸಲಾಗುತ್ತೆ. ಅದು ಒಂದೇ ಊರಲ್ಲೆಲ್ಲ ಅದೇ ವಿಚಾರಕ್ಕೆ ಅಂತ ಅಲ್ಲ, ಇದು ಎಲ್ಲ ಊರಿನ ಕಥೆಗಳು ಆಗಬೇಕು ಅಂತ ನಾನು ಹೇಳಲ್ಲ. ಬಟ್ ನಿಮಗೂ ಗೊತ್ತಿದೆ, ಎಸ್ಪೆಷಲ್ ಕೋಲಾರದಲ್ಲೇ ತುಂಬ ವಿಚಾರಗಳು ನಡೆದಿದೆ. ಸೊ ಇದು ಮೂಲ ನನ್ನ ಕತೆಗೆ ಶಿವರಾಮ್ ಕಾರಂತರ ಸೋಮನ ದುಡಿ ಆ ಒಂದು ಕ್ಯಾರೆಕ್ಟ್ರಿಂದ ಎತ್ಕೊಂಡಿರೋದು. ಇದು ಸೋಮನ ದುಡಿ ಕ್ಯಾರೆಕ್ಟ್ರಿಂದ ನಾನು ಈ ಸಿನಿಮಾ ಎತ್ಕೊಂಡು ಮಾಡ್ತಾ ಇರೋದು. ಬಟ್ ಸೋಮನ ದುಡಿಗೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಆ ಮುಂದಿನ ದಿನಗಳಲ್ಲಿ ನಾನು ರಿವೀಲ್ ಮಾಡ್ತೀನಿ. ನೀವು ಹಿಂಗೆ ಕೇಳ್ತಾ ಇದ್ರೆ ನಾನು ಎಲ್ಲ ಕತೆ ಬಿಟ್ಕೊಡ್ಬೇಕಾಗುತ್ತೆ. ತುಂಬ ಜನ ಮಾತಾಡೋರು ಇದ್ದಾರೆ, ಅವ್ರನ್ನ ಪ್ರಶ್ನೆ ಕೇಳಿ. 12 ವರ್ಷದ ನಂತರ ಪ್ರೊಡ್ಯೂಸರ್ ಇಂಡಸ್ಟ್ರಿ ಬಂದಿದ್ದಾರೆ, ಅವ್ರು ಯಾಕೆ ನೀವು ಇಷ್ಟು ದಿನ ಹೋಗಿದ್ರಿ, ಇನ್ನು ಮುಂದೆ ಮಾಡಿ ಅಂತ ಅವ್ರನ್ನ ಕೇಳಿ. ಕೇಳೋಣ. ನಿಮ್ಮ ಹೀರೋಯಿನ್ ಬಗ್ಗೆ ಹೇಳಿ. ಮಾಧ್ಯಮಗಳಂತೂ ಅವ್ರಿಗೆ ಬೇಕಾಗಿಲ್ಲ, ನಿಮ್ ಸಿನಿಮಾ ಮುಹೂರ್ತಕ್ಕಾದ್ರೂ ಬರ್ಬೋದಿತ್ತಲ್ಲ ಅವರು. ಇಲ್ಲ, ಅವರು ಓಕೆ ಆಗಿತ್ತು. ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ನಿನ್ನೆ ಶೆಡ್ಯೂಲಿಂದ ಇದಾಯಿತು. ರಚಿತಾ ರಾಮ್ ಅವರು ನಮ್ಮ ಸಿನಿಮಾದ ನಾಯಕಿ, ಸಾರಿ ಅವ್ರ ಬಗ್ಗೆ ನಾನು ಹೇಳಿಲ್ಲ. ಏನು ಅಂತಂದರೆ ಅವ್ರಿಗೆ ನಾನು ಕತೆ ಹೇಳಿದಾಗ ತುಂಬ ಇಷ್ಟಪಟ್ಟರು. ಅಂದರೆ ನಾನು ಫಸ್ಟ್ ಭಯ ಇತ್ತು, ಅಂದರೆ ಇವಾಗ ಈ ಹೀರೋ ಸರ್ಗೆ 50 ಏಜ್ ಅಂದರೆ ರಚಿತಾ ಮೇಡಮ್ 40+ ಇದ್ದೇ ಇರುತ್ತೆ. ಆ ಒಂದು ಹಳ್ಳಿ ಆ ಕಲ್ಟ್ ಕ್ಯಾರೆಕ್ಟರ್ ರಚಿತಾ ಮೇಡಮ್ ಮಾಡಿಲ್ಲ ಅಂತ ನನಗೆ ಇವ್ರಿಗೊಂದು ಹೊಸದಾಗಿರುತ್ತೆ ಅಂತ ನಾನು ಕತೆ ಅಪ್ರೋಚ್ ಮಾಡಿದೆ. ಅವರು ಅದೇ ಟೈಮಲ್ಲಿ ನಾನೊಂದು ಬೆಸ್ಟ್ ಕ್ಯಾರೆಕ್ಟರ್ ಸಿನಿಮಾ ಮಾಡಬೇಕು, ಕ್ಯಾರೆಕ್ಟ್ರೇ ಅದು ಅಲ್ಟಿಮೇಟ್ ಆಗಿರ್ಬೇಕಂತ ಯೋಚನೆ, ಅಂದರೆ ಆ ಸ್ಟೇಜಲ್ಲೇ ಇದ್ದರು. ನಾನು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ ಸಬ್ಜೆಕ್ಟ್ ಬಗ್ಗೆ. ನಾನು ಮಾಡೇ ಮಾಡ್ತೀನಿ ಅಂತ ಅವರು ಒಂದೇ ಮಾತು ಕೊಟ್ಟರು. ಆ ಮಾತಿನಂತೆ ಅವರು ಇದ್ದಾರೆ. ಮತ್ತು ಪ್ರತಿ ಹಂತದಲ್ಲಿ ನನ್ನ ಸಪೋರ್ಟ್. ನಿನ್ನೆ ಒಂದು ಸಣ್ಣ ಒಂದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಸ್ಟಿಲ್ ಇಲ್ಲವರೆಗೂ ಅವರು ಬರಬೇಕಾಗಿತ್ತು. ಅವ್ರು ಹೇಳಿದರು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದರು ನನಗೆ ಫೋನ್ ಮಾಡಿ. ಸೊ ಥ್ಯಾಂಕ್ ಯು ಮೇಡಮ್. ಈ ಮೂಲಕ ನೀವು ನಮ್ಮ ಪಾತ್ರನ ಒಪ್ಪಿ ನಮ್ಮ ಟೀಮಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿದ್ದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮೇಡಮ್.